ನಮಸ್ಕಾರ ವೀಕ್ಷಕರೇ. ಬಹಳ ಬಾರಿ ಏನಾಗ್ತದೆ, ನಮಗೆ ಬಹಳ ಇಷ್ಟವಾದಂತಹ ವಸ್ತು ಅಥವಾ ವ್ಯಕ್ತಿ ಅಥವಾ ಒಂದಿಷ್ಟು ಪದವಿಗಳು ನಮ್ಮ ಕೈ ತಪ್ಪಿ ಹೋಗ್ತದೆ. ಅಂದರೆ ನಿಮಗೆ ಬಹಳ ಇಷ್ಟವಾದ ವಸ್ತು ಇರ್ತದೆ, ಬಂಗಾರದ ಯಾವುದೋ ಒಂದು ಆಭರಣ ಇರಬಹುದು, ತುಂಬ ಇಷ್ಟ ನಿಮಗೆ, ಅಥವಾ ಯಾವುದೋ ಒಂದು ಮೊಬೈಲ್ ಇರಬಹುದು, ಯಾವುದೋ ಒಂದು ವಸ್ತು ತುಂಬ ಇಷ್ಟವಾದಂಥ ವಸ್ತು, ಅದನ್ನು ನೀವು ಕಳ್ಕೊಳ್ತೀರಾ. ಕಳ್ಕೊಂಡಾಗ ಏನಾಗುತ್ತೆ, ಬಹಳ ಬೇಸರ ಆಗುತ್ತೆ. ತುಂಬ ಇಷ್ಟ ಆಯಿತು, ಒಳ್ಳೆ ಅದ್ರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ, ಅದೇ ಕಳೆದೋಗ್ಬಿಡ್ತು, ಬಹಳ ಬೇಜಾರಾಯಿತು ಅಂತ. ಸೊ ಏನಾಗುತ್ತೆ ಇಲ್ಲಿ ಅಂತಂದರೆ, ಬಹಳ ಇಷ್ಟಪಟ್ಟಂತಹ ವಸ್ತುವನ್ನು ಆ ವ್ಯಕ್ತಿ ಕಳ್ಕೊಂಡಾಗ ಬಹಳ ಬೇಸರವಾಗ್ತದೆ. ಅದು ಕಳ್ಕೊಂಡು ದುಡ್ಡಿರಬಹುದು, ಕಳ್ಕೊಂಡ ವಸ್ತು, ಬಂಗಾರಾದಿ ವಸ್ತುಗಳಿರಬಹುದು, ಯಾವುದೋ ಡಾಕ್ಯುಮೆಂಟ್ಸ್ ಇರಬಹುದು, ಚೆಕ್ ಬುಕ್ಸ್ ಇರಬಹುದು, ಅದಿರಬಹುದು. ಇಲ್ಲ ಅಂದರೆ ಯಾವುದನ್ನು ವ್ಯಕ್ತಿ, ಒಬ್ಬ ವ್ಯಕ್ತಿಗೆ ಬಹಳ ಹಚ್ಕೊಂಡಿರ್ತೀರಿ ಆ ವ್ಯಕ್ತಿಯನ್ನು, ಆ ವ್ಯಕ್ತಿ ಬೇಕು ಅಂತ ಬಹಳ ಅನಿಸ್ತಾ ಇರುತ್ತೆ. ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತಾರೆ, ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತೀರಿ, ನಿಮ್ಮ ಕಷ್ಟಕ್ಕೆ ಅವ್ರು ಆಗಿರ್ತಾರೆ, ಅವ್ರ ಕಷ್ಟಕ್ಕೆ ನೀವು ಆಗಿರ್ತೀರಿ. ಸೊ ಅಂತಹ ವ್ಯಕ್ತಿ ನಿಮ್ಮ ಬಾಳಿಂದ ಹೊರಟೋದ್ರು, ಜಗಳ ಮಾಡಿಕೊಂಡು, ಮನಸ್ತಾಪ ಮಾಡಿಕೊಂಡು, ಯಾರು ಹೇಳಿದ್ದೋ ಕೇಳ್ಕೊಂಡು, ಅಪಾರ್ಥ ಮಾಡಿಕೊಂಡು, ಏನೋ ಮಾಡ್ಕೊಂಡ್ಬಿಟ್ಟು ನಿಮ್ಮಿಂದ ದೂರ ಆದರು. ಆ ವ್ಯಕ್ತಿಯನ್ನು ಕಳ್ಕೊಂಡ್ರಿ ಅಂತಂದಾಗೂ ಡಿಪ್ರೆಷನ್ಗೆ ಹೋಗ್ಬಿಡೋಷ್ಟು ಬೇಸರ ಕೂಡ ಆಗುತ್ತೆ ಬಹಳಷ್ಟು ಜನಕ್ಕೆ. ಸೊ ಯಾವುದೋ ಒಂದು ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಕಳ್ಕೊಂಡಾಗ ಬಹಳ ಬೇಸರ ಆಗ್ತದೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಕೆಲವಿಷ್ಟು ಪದವಿಗಳು, ಉದ್ಯೋಗಗಳು ಅಷ್ಟೇ. ಒಂದು ಒಳ್ಳೆ ಜಾಬ್ ಇತ್ತು ಗುರುಳೆ, ಕಳ್ಕೊಂಬಿಟ್ಟೆ ಜಾಬ್ನ. ಒಂದೊಳ್ಳೆ ಪದವಿ ಇತ್ತು ನನಗೆ, ಒಳ್ಳೆ ಸ್ಟ್ಯಾಂಡರ್ಡ್ ಇತ್ತು, ಸೊ ಆ ಒಂದು ಪದವಿಯನ್ನು ಕಳ್ಕೊಂಬಿಟ್ಟೆ ನಾನು ಅಂತ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ. ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಮೇಷರಾಶಿಯವರಿಗೋಸ್ಕರ ಒಂದಿಷ್ಟು ರಹಸ್ಯವಾದಂತಹ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಂದರೆ ಮೇಷರಾಶಿಯವರು ತಾವು ಇಷ್ಟಪಟ್ಟಂತಹ ಯಾವುದೇ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಪದವಿ ಇತ್ಯಾದಿ ಸ್ಥಾನಗಳ ಮಾನಗಳಿರಬಹುದು, ಅವಕಾಶಗಳಿರಬಹುದು, ಒಂದು ಬಾರಿ ಕಳ್ಕೊಂಡ್ರೆ ಮತ್ತೆ ಪುನಃ ಪಡೆದುಕೊಳ್ಳುವಂತಹ ವಿಚಾರ ಅದು ಆಗುತ್ತೆ, ಸಿಕ್ಕೇ ಸಿಗುತ್ತೆ. ಆ ಮನಸ್ಥಿತಿಯೊಂದಿಗೆ, ಆ ಪ್ರಾರ್ಥನೆಯೊಂದಿಗೆ, ಆ ಸಂಕಲ್ಪದೊಂದಿಗೆ ನೀವು ಮಾಡಬಹುದಾದಂತಹ ವಿಶೇಷ ಪ್ರಯತ್ನಗಳನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ಇಂಪಾರ್ಟೆಂಟು. ಹೌದು, ಅವರು ಕೂಡ ಏನಾದ್ರು ಕಳ್ಕೊಂಡ್ರೆ ಮೇಷರಾಶಿಯವರು ವಾಪಸ್ ಪಡ್ಕೊಳ್ಳಿ, ಈ ಒಂದು ವಿಧಾನಗಳ ಪ್ರಯತ್ನ ಮಾಡಲಿ ಅವರು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ನಿಮಗೆ ಇಷ್ಟವಾದಂತಹ ದೇವರ ಹೆಸರು, ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನೋಡೋಣ ನಿಮ್ಮ ಇಷ್ಟ ದೇವರುಗಳು ಯಾವುದು ಅಂತ ನೋಡೋಣ. ಸಬ್ಜೆಕ್ಟ್ಗೆ, ವಿಷಯಕ್ಕೆ ವಾಪಸ್ ಬರೋದು ಅಂತ ಆದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ, ಅದರಲ್ಲಿ ಮೇಷರಾಶಿಯವರು ನೀವು ಯಾವುದೇ ಒಂದು ವಿಚಾರವನ್ನು, ಯಾವುದೋ ಒಂದು ವ್ಯಕ್ತಿಯನ್ನು, ವಸ್ತುವನ್ನು ಕಳೆದುಕೊಂಡ್ರಿ ಅಂತಂದರೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿ ಇದ್ದರೆ ಬಹಳ ಮುಖ್ಯವಾಗಿ ವ್ಯಯಾಧಿಪತಿಯನ್ನು ಆರಾಧನೆ ಮಾಡಬೇಕು. ಅಂದರೆ ಯಾವುದು ನಿಮ್ಮ ಮೇಷರಾಶಿ, ಏಕೆಂದರೆ ಭಾಗ್ಯಾಧಿಪತಿ ಹಾಗೂ ವ್ಯಯಾಧಿಪತಿ ಒಬ್ಬರೇ ಮೇಷರಾಶಿಯವರಿಗೆ, ಅದು ಗುರುಗ್ರಹ. ಯಾವ ಗುರುಗ್ರಹ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದು ಕೊಡುತ್ತೋ, ಯಾವ ಗುರುಗ್ರಹ ನಿಮ್ಮ ಜೀವನದಲ್ಲಿ ಸಕಲವನ್ನೂ ಕೊಡ್ತದೋ, ಅನಿರೀಕ್ಷಿತವಾಗಿ ಕೊಡ್ತದೋ, ನೀವು ಅನ್ಕೊಂಡೇ ಇರಲ್ಲ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ, ಅದೇ ಗುರುಗ್ರಹ ಅದನ್ನೆಲ್ಲ ವಾಪಸ್ ಮರಳಿ ಕೂಡ ಕಿತ್ಕೊಳ್ತದೆ. ಯಾಕೆಂದರೆ ವ್ಯಯಾಧಿಪತಿಯು ಸಹ ಗುರುಗ್ರಹನೇ. ಸೊ ಮೇಷರಾಶಿಯವರಿಗೆ ಬಹಳಷ್ಟು ಬಾರಿ ಅತ್ಯಂತ ಅಮೂಲ್ಯವಾದಂತಹ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಸ್ಥಾನಮಾನಗಳಿರಬಹುದು, ಅವರು ಉಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಸಿಗುತ್ತೆ ಅವರಿಗೆ, ಮೇಷರಾಶಿಯವರಿಗೆ, ಬಟ್ ಅವರು ಉಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಕಾರಣ ವ್ಯಯಾಧಿಪತಿ ಗುರು. ಆದ್ದರಿಂದ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ರಿಸೈನ್ ಮಾಡಿಬಿಡ್ತೀರಾ, ಅಥವಾ ಇನ್ನೂ ದೊಡ್ಡ ಸ್ಥಾನನೋ ಮತ್ತೊಂದು ಏನೋ ಅವಕಾಶ ತೋರಿಸ್ಬಿಟ್ಟು ಯಾರು ನಿಮಗೆ ಮೋಸ ಮಾಡಬಹುದು. ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ನಂಬಿಕೆ ಅಂದರೆ ಅವ್ರು ನಂಬದೆ ಬೇರೆ ಯಾರನ್ನೋ ನಂಬಿ ಎಡವಟ್ಟು ಮಾಡ್ಕೊಳ್ತೀರಾ, ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅನ್ನುವ ರೀತಿಯಲ್ಲಿ ಮಾಡಿಕೊಳ್ತೀರಾ. ಸೊ ಅಥವಾ ಬಹಳ ಅಮೂಲ್ಯವಾದಂಥ ವಸ್ತುಗಳನ್ನು ಕಳೆದುಕೊಂಡು ಬಿಡ್ತೀರಾ. ಸೊ ಮೇಷರಾಶಿಯವರು ನೀವು ಈ ಥರ ಕಳ್ಕೊಂಡಿದ್ದನ್ನ ಮರಳಿ ಪಡ್ಕೊಳ್ಳುವ ಅವಕಾಶ ಯಾವ ರೀತಿಯಲ್ಲಿ ಸಿಗಲಿದೆ ನಿಮಗೆ ಅಂದರೆ, ವ್ಯಯಾಧಿಪತಿಯಾದ ಗುರುಗ್ರಹನ ಆರಾಧನೆಯಿಂದ ಖಂಡಿತವಾಗಿ ಸಿಗಲಿದೆ. ದಯವಿಟ್ಟು ನೆನಪಿಟ್ಕೊಳ್ಳಿ ಮೇಷರಾಶಿ
ಮೇಷರಾಶಿಯವರು ಗುರುಗ್ರಹದ ಆರಾಧನೆಯನ್ನು ನೀವು ಮೇಷರಾಶಿಯವರು ಜಾಸ್ತಿ ಮಾಡಿದಲ್ಲಿ ನಿಮಗೆ ಬಹಳ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವೂ ಚೆನ್ನಾಗಿ ಸಿಗುತ್ತೆ, ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ತೀರ. ಗುರು ಆರಾಧನೆ ಅದನ್ನು ನಿತ್ಯ ನೂತನವಾಗಿ ಜೀವನದಲ್ಲಿ ಇಟ್ಕೊಂಡ್ಬಿಡ್ಬೇಕು. ಅದನ್ನು ಅಂದರೆ ನೀವು ಗುರುವಾರ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಇರಬಹುದು. ಮನೆ ಹತ್ತಿರದಲ್ಲಿ ಗುರು ಸನ್ನಿಧಾನಗಳು ಅಂದರೆ ಈಗ ಯಾವುದೋ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದೆ, ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಈ ಥರ ಗುರು ಸನ್ನಿಧಾನಗಳು ಯಾವುದೇ ಇದ್ದರೂ ಸಹ ನಿಮ್ಮ ಮನೆ ಹತ್ತಿರದಲ್ಲಿ ಗುರುವಾರ ಹೋಗಿ ಒಂದು ಕಾಲು ನೋವು ಬರೋ ತನಕ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿಕೊಂಡು ಬಂದರೂ ಸಹ ನಿಮಗೆ ಅತ್ಯಂತ ಉತ್ತಮ. ಅದರಲ್ಲೂ ಮೇಷರಾಶಿಯವರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ತಾರೆ ಅಂದರೆ ಅವ್ರ ಜೀವನದಲ್ಲಿ ಅದೃಷ್ಟವೋ ಅದೃಷ್ಟ ಖಂಡಿತವಾಗಿ. ಯಾಕೆ ಭಾಗ್ಯಾಧಿಪತಿಯೂ ಸಹ ಗುರುನೇ ಆಗಿರ್ತಾನೆ. ಹಾಗೂ ಗುರು ರಾಘವೇಂದ್ರ ಸಾರ್ವಭೌಮರು ನೀವು ಏನು ಕಳ್ಕೊಂಡಿರ್ತೀರೋ ನೀವು ವಾಪಸ್ ಅದನ್ನು ಅಪೇಕ್ಷೆ ಮಾಡಿದಲ್ಲಿ ಪುನಃ ಗುರುಗಳು ನಿಮಗೆ ಅದನ್ನು ವಾಪಸ್ ಕರುಣಿಸಿ ಕೊಡ್ತಾರೆ. ಯಾಕೆಂದರೆ ನಿಮಗೆ ಭಾಗ್ಯಾಧಿಪತಿ ಗುರುಗ್ರಹನಾಗಿರೋದ್ರಿಂದ. ಹೀಗಿರುವಾಗ ಒಂದು ಅದ್ಭುತವಾದಂತಹ ಸಿಂಪಲ್ ಪರಿಹಾರವನ್ನು ಸಹ ಹಾಗೂ ಒಂದು ವಿಶೇಷವಾದಂತಹ ಪರಿಹಾರವನ್ನು ಸಹ ತಿಳಿಸ್ತಾನೆ. ಒಂದು ಗುರುವಾರಗಳಲ್ಲಿ ಗುರುಗ್ರಹದ ಆರಾಧನೆ ಇರಬಹುದು. ಎರಡನೇದಾಗಿ ಗುರುವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಇರಬಹುದು. ಮೂರನೇದಾಗಿ ವರ್ಷಕ್ಕೊಮ್ಮೆಯೋ 6 ತಿಂಗಳಿಗೊಮ್ಮೆಯೋ ಮಂತ್ರಾಲಯಕ್ಕೆ, ಗಾಣಗಾಪುರಕ್ಕೆ ಅಥವಾ ಈ ಥರ ಗುರು ಸನ್ನಿಧಾನಗಳು ಯಾವುದು ನಿಮಗೆ ಅನಿಸುತ್ತೋ ಆ ಥರ ಗುರು ಸನ್ನಿಧಾನಗಳಿಗೆ 6 ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಹೋಗಿ ಬರ್ತಾ ಇರ್ತಕ್ಕಂಥದ್ದು ಇರಬಹುದು. ಇನ್ನೂ ಅದ್ಭುತವಾಗಿ ನೀವು ಸಿಂಪಲ್ಲಾಗಿ ನೀವು ಮನೇಲಿ ಮಾಡ್ಕೊಳ್ಬಹುದು ಅಂತಂದರೆ ಅಶ್ವತ್ಥ ಮರದ ಎಲೆಯನ್ನು ನೀವು ಅದನ್ನು ಗುರುವಾರದ ದಿವಸ ಅಶ್ವತ್ಥ ಮರದ ಒಂದು ಚಂದ ಮಾಡಿದಂತಹ ಎಲೆಯಲ್ಲಿ ನೀವು ಆ್ಯಕ್ಚುಲಿ ನಿಮಗೆ ಏನು ಬೇಕು ಅಂದರೆ ಒಂದು ಕುಂಕುಮದ ನೀರನ್ನ ಅದರಲ್ಲಿ ಬರಿಬೇಕು. ಕುಂಕುಮದ ನೀರಲ್ಲಿ ಆ ಎಲೆ ಮೇಲೆ ನಿಮಗೆ ಆ ವಸ್ತುವೋ ವ್ಯಕ್ತಿಯೋ ಸ್ಥಾನಮಾನವೋ ಏನು ಬೇಕೋ ಅದನ್ನು ಬರೆದು ಅದನ್ನು ಗಣಪತಿ ದೇವಸ್ಥಾನದಲ್ಲಿ ಬೇರೆ ಹೂಗಳೊಂದಿಗೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಹಾಗೂ ಪ್ರತಿಯೊಬ್ಬ ಮೇಷರಾಶಿಯವರು ಒಂದೇ ಒಂದು ಅಶ್ವತ್ಥ ಎಲೆಯನ್ನು ಅವರೊಟ್ಟಿಗೆ ಯಾವಾಗಲೂ ಸಹ ಇಟ್ಕೊಳ್ತಕ್ಕಂಥದ್ದು. ಒಣಗಬಾರ್ದು, ಹಸಿ ಇರತಕ್ಕಂತಹ. ಯಾಕೆಂದರೆ ಒಂದು ಸಲ ಅಶ್ವತ್ಥ ಎಲೆ ನೀವು ತಗೊಂಡ್ರಿ ಅಂತಂದರೆ ಕನಿಷ್ಠ ಒಂದು 2-3 ದಿವಸ ಅಂತೂ ಬರುತ್ತೆ. ಸೊ ಅದರಿಂದ ಇವತ್ತು ಆ ಕಳ್ಕೊಂಡಿದ್ದನ್ನು ಪುನಃ ಮರಳಿ ಪಡ್ಕೊಳ್ಬೇಕು ಅಂತ ಅನಿಸಿದ ದಿವಸ ಒಂದು ಅಶ್ವತ್ಥ ಎಲೆಯನ್ನು ನೀವು ಇಟ್ಕೊಂಡ್ರೂ ಸಹ ನಿಮಗೆ ಖಂಡಿತವಾಗಿ ನೀವು ಕಳ್ಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಒಂದು ಸಿಂಪಲ್ ರೆಮಿಡಿ, ಒಂದು ಪ್ರಯತ್ನ ಮಾಡಿ ನೋಡಿ. ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಅಂತ ಮಾಡ್ತಾರಲ್ಲ, ಸೊ ಆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು, ಅರಳಿ ಮರವನ್ನು ಸುತ್ತತಕ್ಕಂಥದ್ದು. ಗುರುವಾರಗಳಲ್ಲಿ ಅಶ್ವತ್ಥ ಮರವನ್ನು ಒಂದು 28 ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಮೇಷರಾಶಿಯವರ ಕಳೆದುಕೊಂಡಿದ್ದನ್ನೆಲ್ಲ ವಾಪಸ್ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ಅದ್ಭುತವಾದಂತಹ ಸಾಧನೆ ಆಗ್ತದೆ. ಇಷ್ಟೆಲ್ಲ ಟಿಪ್ಸ್ ಜೊತೆಗೆ ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದಂತಹ ಒಂದು ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನು ಕೊಡ್ತೇನೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾಂತಸ್ಯ ಸ್ಮರಣಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ. ಅಂದರೆ ಕಾರ್ತ್ಯವೀರ್ಯಾರ್ಜುನ ಅನ್ನುವಂತಹ ಒಂದು ದೇವತೆಯನ್ನು ಆರಾಧನೆ ಮಾಡುವ ಮೂಲಕ ಆ ರಾಜನನ್ನು ಆರಾಧನೆ ಮಾಡುವ ಮೂಲಕ ಹೃತಂ ನಿಮ್ಮಿಂದ ಕಿತ್ಕೊಂಡಿದ್ದು ಒತ್ತಾಯಪೂರ್ವಕವಾಗಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಏನೋ ಸುಳ್ಳು ಹೇಳಿ ಏನೇ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡಿದ್ದಿರಬಹುದು, ಅಥವಾ ಅಪಹೃತ ಅಂದರೆ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು, ನೀವು ಕಳ್ಕೊಂಡಿದ್ದಿರಬಹುದು. ಪುನಃ ಲಭ್ಯತೆ ನಿಮಗೆ ವಾಪಸ್ ಸಿಗುತ್ತದು ಅಂತ ಹೇಳ್ತಾರೆ. ಸೊ ಅಂಥ ಒಂದು ಅದ್ಭುತವಾದ ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಸೊ ಪ್ರತಿದಿನ ಒಂದು 108 ಬಾರಿಯ ಮಂತ್ರವನ್ನು ಜಪ ಮಾಡೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ನೀವು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮಾಡಿ ಪಡ್ಕೊಳ್ಬಹುದು. ಅದಲ್ಲದೆ ಇನ್ನೂ ಸಿಂಪಲ್ ಆಗಿರತಕ್ಕಂಥ ಮತ್ತೊಂದು ಅದ್ಭುತವಾದ ಪವರ್ಫುಲ್ ಆದ ಪರಿಹಾರ ಏನಪ್ಪ ಅಂತಂದರೆ, ಜೂನ್ 11ನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈಗ ನಾನು ಹೇಳಿದಂತಹ ಮಹಾ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಒಂದು ದೇವತಾರಾಧನೆ ಇದು. ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇರತಕ್ಕಂಥ ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಸ್ಥಾನಮಾನಗಳಿರಬಹುದು, ಯಾವುದೇ ಅವಕಾಶಗಳಿರಬಹುದು, ಮತ್ತೆ ಪುನಃ ನಿಮಗೆ ಬೇಕು ಎಂದಾದಲ್ಲಿ ಕಾರ್ತ್ಯವೀರ್ಯಾರ್ಜುನನ ಒಂದು ಮಂತ್ರವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದೇ ಮಂತ್ರದಿಂದ ನಾವು ಹೋಮವನ್ನು ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಇರ್ತಕ್ಕಂಥದ್ದು. ಆ ಒಂದು ಅದ್ಭುತವಾದ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮವನ್ನು ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡಿಕೊಳ್ಬಹುದು. ಅವರ ಕೈನಲ್ಲಿ ನಾನು ಹಾಕ್ಕೊಂಡಂಗೆ ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಉಂಗುರ. ಇದರಲ್ಲಿ 3 ವಿಧದ ದ್ರವ್ಯಗಳನ್ನು ಈ ಉಂಗುರದಲ್ಲಿ ಸೇರಿಸಲಾಗಿದೆ. ಒಂದು ಶಂಖು,
ಎರಡನೇದು ರುದ್ರಾಕ್ಷಿ, ಮೂರನೇದು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದೊಂದು ಪಾದರಸ. ಈ 3 ದ್ರವ್ಯಗಳನ್ನು ಸೇರಿಸಿ ನಾವು ಈ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ. ಈ ಒಂದು ಅದ್ಭುತವಾದ ಉಂಗುರವನ್ನು ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ನೀವೇನೇ ಕಳ್ಕೊಂಡ್ರು ಮತ್ತೆ ಪುನಃ ಮರಳಿ ಪಡ್ಕೊಳ್ಳುವಂತಾಗಲಿ ಅಂತ. ಅಷ್ಟೇ ಅಲ್ಲ, ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸಿಕೊಂಡು ನಿಮ್ಮ ಕೆಲಸ ಕಾರ್ಯ ಸಾಧನೆಗೋಸ್ಕರ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ. ಇನ್ನು ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಅಭಿವಂತನೆ ಎನರ್ಜೈಸ್ ಆಗುತ್ತೆ. ಸೊ ಈ ಕಾರ್ತಿವೀರ್ಯಾರ್ಜುನ ಮಂತ್ರ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನು ನಿಮ್ಮ ಬೆರಳಿನಲ್ಲಿ ಖಂಡಿತವಾಗಿ ಬಲಗೈನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಇದನ್ನೇ ಅಂದರೆ ಬೇರೆ ನಾವು ಪೂಜೆ ಪುರಸ್ಕಾರ ಅದು ಇದು ಮಾಡಬೇಕಾದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳ್ತೇವೆ. ನೀವು ನಾನ್ ವೆಜ್ ತಿನ್ನಬೇಡಿ, ನೀವು ಏನೋ ಅಥವಾ ಎಲ್ಲಂದ್ರಲ್ಲಿ ಓಡಾಡಬೇಡಿ, ಮಡಿ ಮೈಲಿಗೆಯನ್ನು ಇಟ್ಕೊಳ್ಳಿ ಹಂಗಾರೆ ಅಂಥೇಳಿ. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ. ನಾನು ಜಾಬಿಗೆ ಹೋಗ್ತೀನಿ, ನಾನು ಅಂಗಡಿಗೆ ಹೋಗ್ತೀನಿ, ಎಲ್ಲ ಕಡೆ ಓಡಾಡ್ತಿರ್ತೀನಿ, ನಾನು ಅದೆಲ್ಲ ಮಾಡ್ಕೊಳ್ಳೋಕೆ ನಂಗೆ ಸಿಂಪಲ್ ಆದ ಪವರ್ಫುಲ್ ಆದ ಪರಿಹಾರ ಬೇಕು ಅಂತ ಅನ್ನೋಂಗಿದ್ರೆ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಬಹಳ ಉತ್ತಮವಾದಂತಹ ಆಯ್ಕೆಯಾಗಿರ್ತದೆ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಸಹ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ನಿಮ್ಮ ರಾಶಿ ಅಷ್ಟೇ ಏನು ಗೊತ್ತಿದ್ರು ಅದು ನಿಮ್ಮ ಹೆಸರು ವಿಳಾಸಗಳನ್ನಾದರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಅವತ್ತು ದಿವಸ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ನೋಡ್ಕೊಳ್ಬಹುದು ಮೊಬೈಲಲ್ಲಿ. ಎಲ್ಲ ಹೋಮಗಳು ಸಹ ಲೈವ್ ಇರ್ತದೆ. ಕಾರ್ತಿವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ಲೈವಲ್ಲಿ ನೀವು ನೋಡ್ತೀರಾ. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ.